ಸ್ನೇಹಿತರೆ, ಇವತ್ತು ನಾನೊಂದು ಒಳ್ಳೆಯ ಸುಂದರವಾದಂಥ ಸ್ಥಳವನ್ನು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಇಶಾ ಫೌಂಡೇಶನಿನ ಸದ್ಗುರು ಈಶ್ವರನ ಪ್ರತಿಮೆ. ಅದು ಇಲ್ಲಿಂದ ಸುಮಾರು ನಾವಿರುವಂಥ ಸ್ಥಳದಿಂದ ಒಂದು 77 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಬೆಳಿಗ್ಗೆ ಎಲ್ಲ ಸಿದ್ಧ ಮಾಡಿಕೊಂಡು ಹೊರಟಿದ್ದೇವೆ. ಹೊರಟಾಗ ತುಂಬ ದೂರ ಅನ್ನಿಸ್ತಿತ್ತು. ಸೆಕೆಗಾಲ, ಬಹಳವಾಗಿ ಬೆವರಿಳಿಯುವಂಥ ಸಮಯ. ಆದರೂ ಕೂಡ ನೋಡೋಣ ಇಡುವಂಥ ಆಸೆಯಿಂದ, ಮಕ್ಕಳ ಅಭಿಲಾಷೆಯಿಂದ ನಾವು ಒಂದು ಸ್ಥಳವನ್ನು ಸಂದರ್ಶಿಸೋಣ ಎಂಬುದಾಗಿ ಯೋಚನೆ ಮಾಡಿ ಹೊರಟೆವು. ಹೊರಟಾಗ ಬಹಳ ದೂರದ ಪ್ರಯಾಣ ಅನ್ನಿಸಿದರೂ ಕೂಡ ಹೋದೆವು. ಹೋಗಿ ನೋಡ್ತಿರುವಂಥ ಸ್ಥಳವೇ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮುಖಭಾಗದಲ್ಲಿ ಮಂದಿರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ನಂತರದಲ್ಲಿ ಇರತಕ್ಕಂಥದ್ದೇ ಸ್ವಲ್ಪ ದೂರ ಪ್ರಯಾಣ ಮಾಡಿದೆವು. ಅಂಕುಡೊಂಕಾಗಿರತಕ್ಕಂಥ ರಸ್ತೆಯಲ್ಲಿ ಚೆನ್ನಾಗಿ ಸಿಮೆಂಟಿನ ಹಾಗೆ ಸುಂದರವಾಗಿರುವಂಥ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಹೋಗ್ತಾ ನೋಡಿದಾಗ ಬಹಳ ಚೆಂದ ಕಾಣ್ತದೆ. ಹಾಗೆ ಸುಂದರವಾಗಿರತಕ್ಕಂಥ ವಿಶಾಲವಾಗಿರತಕ್ಕಂಥ ಜಾಗದಲ್ಲಿ ಮಾಡಿದ್ದಾರೆ. ಹಾಗೆ ಸುತ್ತಲೂ ನೋಡಿದಾಗ ಬೆಟ್ಟ ಗುಡ್ಡಗಳು ಬಹಳವಾಗಿ ಚೆನ್ನಾಗಿದೆ. ಒಳ್ಳೆಯದಾಗಿರ್ತಕ್ಕಂಥ ಸುಂದರವಾದಂಥ ಪ್ರದೇಶವನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ಸ್ಥಳವನ್ನು ನೋಡಿದಾಗ ಬಹಳ ಆನಂದ ಆಯಿತು. ಹಾಗೆ ನಾವು ಕೂಡ ಸಂತೋಷಗೊಂಡೆವು. ಹಾಗೆ ನೋಡ್ತಾ ಹಾಗೆ ಒಳಗೆ ಹೋದಾಗ ಮುಂದಿನ ದಿಗ್ಭಾಗದಲ್ಲಿ ಇರತಕ್ಕಂಥದ್ದು ನಾಗನ ಪ್ರತಿಮೆಯನ್ನು ಮಾಡಿದ್ದಾರೆ. ಹಾಗೆ ಕೆಳಗೆ ಇಳಿತಾ ಹೋದಂಗೆ ಆ ಶಿವನ ದರ್ಶನ ಮಾಡುವಾಗ ಅತಿ ಮನೋಹರವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಆ ದೇವರನ್ನು ನೋಡಿದಾಗ ಸಂತೋಷವಾಯಿತು. ಹಾಗೆ ಕೆಳಭಾಗದಲ್ಲಿಯೂ ಕೂಡ ಚಂದವಾಗಿರತಕ್ಕಂಥ ಶಿವನ ವಿಗ್ರಹವನ್ನು ಮಾಡಿದ್ದಾರೆ. ಆ ನಂತರದಲ್ಲಿ ಮುಂದಗಡೆ ಒಳ್ಳೆಯದಾಗಿರ್ತಕ್ಕಂಥ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ಬಹಳ ಚಂದವಾಗಿತ್ತು. ಸಂತೋಷ ಆಯಿತು, ಎಲ್ಲರಿಗೂ ಮನದ ಆನಂದವಾಯಿತು. ಹಾಗೆ ನೋಡ್ತಾ ಸುತ್ತಾಕಿ ನೋಡ್ತಾ ಬಂದ್ವಿ. ಹಾಗೆ ಈಶ್ವರನ ಕತ್ತಿನಲ್ಲಿರತಕ್ಕಂಥ ಆ ರುದ್ರಾಕ್ಷಿಯನ್ನು ಎಷ್ಟು ಚಂದವಾಗಿ ಹಾಕಿದ್ದಾರೆ ಅಂದರೆ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡದಾಗಿರತಕ್ಕಂತಹ ಸುಂದರವಾಗಿರ್ತಕ್ಕಂಥ ಆ ರುದ್ರಾಕ್ಷಿಯನ್ನು ನೋಡಿ ಆನಂದಪಟ್ಟೆ. ಹಾಗೆ ಸುತ್ತಲೂ ನೋಡಿದಾಗ ಆ ಈಶ್ವರನ ವಿಶೇಷವಾಗಿ ಹಿಮಾಲಯಕ್ಕೆ ಹೋದಾಗೆ ನನಗೆ ಭಾಸವಾಯಿತು. ಹಾಗೆ ಚಂದವಾಗಿರ್ತಕ್ಕಂಥ ಶಿವನನ್ನು ಮುಂದೆಗಡೆ ನಿಂತು ನೋಡಿದಾಗ ಎಷ್ಟು ಆನಂದ, ಆ ದೇಹಕ್ಕೆ ಸಂತೋಷ ಆಯಿತು ಅಂಥೇಳಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹಿತರು, ನೀವು ಕೂಡ ಹೋಗಿ ಆ ಶಿವನನ್ನು ಸಂದರ್ಶನ ಮಾಡಿ ಎಲ್ಲರೂ ಪುನೀತರಾಗಿ ಎಂಬುದಾಗಿ ಹೇಳ್ತಾ ಈ ನನ್ನ ಪ್ರವಾಸದ ಇದನ್ನು ಇಲ್ಲೇ ಮುಕ್ತಾಯ ಮಾಡುತ್ತೇನೆ.